ಕಳೆದ ತಿಂಗಳು ಬೆಂಗಳೂರಿನ ನಗರಪೇಟೆಯಲ್ಲಿ ಹನುಮಾನ್ ಚಾಲೀಸಾ ಸ್ಪೀಕರ್ ಹಾಕಿದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿತ್ತು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅಂಗಡಿ ಮಾಲೀಕ ಮುಖೇಶ್ ಮೇಲೇನೆ ಈಗ FIR ದಾಖಲಾಗಿದೆ. ನ್ಯಾಯಾಲಯದ ಅನುಮತಿ ಪಡೆದು FIR ದಾಖಲಾಗಿದೆ. ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದ ಸುಲೇಮಾನ್ ತಂದೆ, ಚಾಲೀಸಾ ದಂಗಲ್ ಆರೋಪಿ ಆಗಿರುವಂತಹ ಸುಲೇಮಾನ್ ತಂದೆ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಸುಲೇಮಾನ್ ಹಾಗೂ ಸ್ನೇಹಿತರು ಮುಖೇಶ್ ಮೇಲೆ ಹಲ್ಲೆ ಕೂಡ ಮಾಡಿದ್ರು. ಸುಮಾರು 3,500 ಜನ ರಂಜಾನ್ ಪ್ರಾರ್ಥನೆಗೆ ಇದೇ ರಸ್ತೆಯಲ್ಲಿ ಹೋಗ್ತಾರೆ ಅಂತ, ಅದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಮುಖೇಶ್ ದೂರನ್ನು ಕೊಟ್ಟಿದ್ರು. ಈಗ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ ಈ ಒಂದು ಪ್ರಕರಣದಲ್ಲಿ. ನೋಡಿ, ಈಗ ಈ ಒಂದು ಮುಖೇಶ್ ಏನಿದ್ದಾರೆ, ನಗರಪೇಟೆಯಲ್ಲಿ ಸಿದ್ದಣ್ಣ ಗಲ್ಲಿಯಲ್ಲಿ ಇರುವಂಥ ಶಾಪ್ನಲ್ಲಿ ಹನುಮಾನ್ ಚಾಲೀಸಾ ಹಾಕಿದ್ದೆ. ಆ ಸಂದರ್ಭದಲ್ಲಿ ಬಂದು ತನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಆ CCTV ಫುಟೇಜನ್ನು ಕೂಡ ಇದೆ, ಅದನ್ನು ಕೂಡ ತೋರಿಸ್ತೀವಿ. ನೋಡಿ, ಈ ರೀತಿಯಾಗಿ ಹಲ್ಲೆ ಮಾಡಿದರು. ಈಗ ಸುಲೇಮಾನ್ ಅವರ ತಂದೆ ಮುಖೇಶ್ ಮೇಲೇ ದೂರು ಕೊಟ್ಟಿದ್ದಾರೆ. ನೋಡಿ, FIR ಕೂಡ ಆಗಿದೆ. ನೋಡಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ, ಪ್ರಥಮ ವರ್ತಮಾನ ವರದಿ ದಾಖಲಿಸುವ ಸಲುವಾಗಿ ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡಿದ್ದು. ದೂರಿನ ಸಾರಾಂಶ ಏನಂದರೆ, ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರಾದ ಶವನವಾಜ್, ರೋಹಿತ್, ದಡಿಯಾ ಅಲಿಯಾಸ್ ತರುಣ್ ಅವರುಗಳಿಗೆ ಪ್ರಾರ್ಥನೆಗಾಗಿ ಮಸೀದಿ ಬಳಿ ಹೋಗುವಾಗ ಸಿದ್ದಣ್ಣ ಲೇನ್ ಜುಮಾ ಮಸೀದಿ ರೋಡ್, ಬೆಂಗಳೂರು ನಗರ ಇಲ್ಲಿ ಮುಖೇಶ್ ಅನ್ನುವರು ಸುಮಾರು 3 ರಿಂದ 4 ದಿನಗಳಿಂದ ಜೋರಾಗಿ ಮ್ಯೂಸಿಕ್ ಸಿಸ್ಟಮ್ನಲ್ಲಿ ಹಾಡನ್ನು ಹಾಕಿಕೊಂಡಿದ್ದು. ದೂರುದಾರರ ಮಗನಾದ ಸುಲೇಮಾನ್ ಮತ್ತು ಆತನ ಸ್ನೇಹಿತರು ಬಂದು, ಯಾಕೆ ಈ ರೀತಿ ಜೋರಾಗಿ ಸೌಂಡನ್ನು ಕೊಟ್ಟಿರುವೆ, ಇದರಿಂದ ರಂಜಾನ್ ಹಬ್ಬ ಇರೋದ್ರಿಂದ 3,000 ಜನರಿಗೆ ಪ್ರಾರ್ಥನೆ ಮಾಡಲು ತೊಂದರೆ ಆಗುತ್ತದೆ ಅಂತ ಹೇಳಿದಾಗ ಮುಖೇಶ್ ರವರು ದೂರುದಾರ ಮಗನಿಗೆ ಮತ್ತು ಆತನ ಸ್ನೇಹಿತರಿಗೆ ಹೊಡೆದು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೈದು ಬೆದರಿಕೆ ಹಾಕಿರ್ತಾರೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ. ಇದು ಕೌಂಟರ್ ಕಂಪ್ಲೇಂಟ್ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಏನಿದು ಕೌಂಟರ್ ಕಂಪ್ಲೇಂಟ್? ನಾಗರಾಜ್, ನನ್ನ ಧ್ವನಿ ಕೇಳ್ತಾ ಇದ್ರೆ, ಏನಿದು ಕೌಂಟರ್ ಕೇಸ್? ಸಂಪರ್ಕ ಕಡಿತ ಆಗಿದೆ. ನೋಡಿ, ಮುಖೇಶ್ ಮೇಲೆ ಹಲ್ಲೆ ಮಾಡಿದ್ರು 3-4 ಜನ, ಅದರಲ್ಲಿ 7 ಜನ ಆರೋಪಿಗಳಿದ್ರು. ಈಗ ಸುಲೇಮಾನ್ ತಂದೆ ಮುಖೇಶ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು. ಕಂಪ್ಲೇಂಟ್ಗೆ ಕೌಂಟರ್ ಕಂಪ್ಲೇಂಟ್ ಆಗಿರುವಂಥದ್ದು. ನಮ್ಮ ಪ್ರತಿನಿಧಿ ನಾಗರಾಜ್ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಾಗರಾಜ್, ಏನಿದು ಕೌಂಟರ್ ಕಂಪ್ಲೇಂಟ್? ನಾಗೇಂದ್ರ ಬಾಬು, ಏನು ಮಾರ್ಚ್ 17ನೇ ತಾರೀಕು ನಗರಪೇಟೆಯಲ್ಲಿ ನಡೆದಂತ ಈ ಒಂದು ಹನುಮಾನ್ ಚಾಲೀಸಾ ಹಾಕಿದ್ರು ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಿದ್ರು ಇವರು ನನ್ನ ಮೇಲೆ ಅಂತೇಳಿ ಒಂದು ಆರೋಪ ಮಾಡಿದ್ರು ಮುಖೇಶ್ ಅನ್ನೋರ್. ಈಗ ಮುಖೇಶ್ ಅನ್ನೋರ್ ಮೇಲೆನೆ ಒಂದು FIR ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲೂ ಏನು ಈ ಒಂದು ಗಲಾಟೆಯನ್ನ ನಡೆಸಿದಂತ ಆರೋಪಿಗಳಲ್ಲಿ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಸುಲೇಮಾನ್ ಅವರ ತಂದೆ ಒಂದು ಹಲ್ಸೂರು ಗೇಟ್ ಠಾಣೆಗೆ ದೂರನ್ನ ಕೊಡ್ತಾರೆ. ಏನು ಈ ಒಂದು ರಸ್ತೆಯಲ್ಲಿ ಸುಮಾರು 3,000 ಜನ ರಂಜಾನ್ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಅಷ್ಟು ಜೋರಾಗಿ ಸೌಂಡ್ ಕೊಟ್ಟು ನೀವು ಯಾಕೆ ಒಂದು ಹಾಡುಗಳನ್ನ ಹಾಕ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಕ್ಕೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ರು ಅಂತೇಳಿ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಹಲ್ಸೂರು ಗೇಟ್ ಠಾಣೆ ಪೊಲೀಸರಿಗೆ ದೂರನ್ನ ನೀಡಿದ್ರು. ಇದೊಂದು ಏನು ಸಂಜ್ಞೀಯ ಅಪರಾಧ ಅಲ್ಲದೆ ಇರೋ ಕಾರಣಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೊದಲಿಗೆ NCR ದಾಖಲಿಸುವಂತ ಪೊಲೀಸರು ನಂತರ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ದಾಖಲು ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು FIR ನಲ್ಲಿ 3 ಸೆಕ್ಷನ್ಗಳನ್ನ ಹಾಕಲಾಗಿದೆ. 506, 504 ಹಾಗೇನೆ 323 IPC ಸೆಕ್ಷನ್ಗಳಲ್ಲಿ 3 ಸೆಕ್ಷನ್ಗಳನ್ನ ಹಾಕಿದ್ದು. ಇದು ಏನು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದ ಯಾವುದೇ ಒಂದು ಜಾಮೀನು ಬಂಧನದ ಅವಶ್ಯಕತೆ ಈ ಒಂದು ಪ್ರಕರಣದಲ್ಲಿ ಇರೋದಿಲ್ಲ. ಹೀಗಾಗಿ FIR ದಾಖಲಿಸಿ ಮುಂದಿನ ತನಿಖೆಯನ್ನ ಹಲ್ಸೂರು ಗೇಟ್ ಠಾಣೆ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ, ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ,
ಮುಖೇಶ್ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಮುಖೇಶ್ ದೂರನ್ನು ಕೊಟ್ಟಿದ್ರು. ಆ ಪ್ರಕರಣದಲ್ಲಿ ಆರೋಪಿಗಳು ಬಂಧನ ಆಗಿತ್ತು. ಈಗ ಬಂಧನ ಆಗಿರುವಂಥ ಸುಲೇಮಾನ್ ಏನಿದ್ದಾರೆ, ಸುಲೇಮಾನ್ ತಂದೆ ಈಗ ಮುಖೇಶ್ ಮೇಲೇ ಕಂಪ್ಲೇಂಟ್ ಕೊಡಿದ್ರೆ ನನ್ನ ಮಗನ ಮೇಲೆ ಹಾಗೂ ಅವರ ಸ್ನೇಹಿತರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ FIR ಕೂಡ ದಾಖಲಾಗಿದೆ. ಈಗ ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನು ಪಡೆದುಕೊಂಡಿದೆ.